ಹಾಯ್ ಫ್ರೆಂಡ್ಸ್, ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವಾಗೊಂದು ಗೇಮ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊತಾ ಇರೋದು. ಸೊ ಈಗೆಲ್ಲ ಮಕ್ಕಳಿದ್ದಾರೆ ಅಲ್ಲಿ ಹೊರಗಡೆ. ಸೊ ಅವ್ರನ್ನ ಹೋಗಿ ಸಡನ್ನಾಗಿ ಏನು ಗೇಮ್ ಮಾಡೋಣ ಅಂತ ಕೇಳ್ತೀನಿ. ನೋಡೋಣ ಅವ್ರಿಗೆಲ್ಲ ಯಾವ್ಯಾವ ಥರ ಐಡಿಯಾಸ್ ಬರುತ್ತೆ ಅಂತ. ಸಡನ್ನಾಗಿ ಏನೋ ಒಂದು ಗೇಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವಾಗ. ಇವಾಗ ಏನಾರು ಒಂದು ಗೇಮ್ ಮಾಡೋಣ ಅಂತ ಬೇಗ. ಏನು ಮಾಡ್ತಿದ್ಯಾ ಬಂಗಾರಿ? ಏನೋ ಒಂದು ಗೇಮ್ ಆಡೋಣ ಅಂತ ಅನಿಸ್ತಾ ಇದೆ. ಗೇಮ್ ಆಡೋಣ ವೈಷ್ಣವ್, ಗೇಮ್ ಆಡೋಣ. ಯಾವ ಗೇಮ್ ಆಡೋಣ ಏನ್ರಿ? ಏನು ನೀನ ಯಾವ್ದ ಕಣ? ಏನು ಮುಗ್ದು ಹಾಂ ಆಡೋಣ. ಸರಿ ಬನ್ನಿ ಆಡೋಣ. ಕತ್ಲು ಫಸ್ಟು ಗೇಮ್ ಪ್ಲ್ಯಾನ್ ಸೆಟಪ್ ಮಾಡ್ಕೊಳ್ಳೋಣ, ಆಮೇಲೆ ಸ್ಟಾರ್ಟ್. ಸರಿ ಬೇಗ ಗೇಮ್ ಪ್ಲ್ಯಾನ್ ಸ್ಟಾರ್ಟ್. ಸೆಟಪ್ ಮಾಡ್ಕೊಳ್ಳೋಣ. ಎಲ್ಲ ಎತ್ತರಿ, ಇದೆಲ್ಲ ಪಟ 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 ಅಂತ ಎತ್ತಬೇಕು. ಸರಿ ಇವಾಗ ಗೇಮ್ ಹಾಕೋಣ. ಗೇಮ್ ಹಾಕೋಣ ಅಂತ ಇದ್ದೀನಿ. ಗೇಮ್ ಆಡೋಣ. ಏ ಆ ಬಾಟ್ಲಲ್ಲೆಲ್ಲ ಆಗಲ್ಲ, ಚಿಕ್ಕ ಬಾಟ್ಲ್ ಎತ್ಕೋಬೇಕು. ಆ ಬಾಟ್ಲಲ್ಲಿ ಆಡಕ್ಕೆ ನೀನೇ ಬೇಕಾ? ಆ್ಯಕ್ಚುಲಿ ಇವತ್ತು ಏನು ಗೇಮ್ ಆಡ್ತಾ ಇರೋದು ಅಂತ ಹೇಳಿದ್ರೆ ಪೆನ್ಸಿಲ್ ಬಾಟಲ್ ಗೇಮ್ ಅಂತ. ಓಕೆನಾ? ವೈಭು ಹೇಳಿದ್ದದು ಅಲ್ಲ ವೈಭು? ಏನು ಗೇಮ್ ಆಡೋದೀಗ? ಹೆಂಗೆ ಹೇಳು? ಫಸ್ಟು ಬಾಟಲ್ ಎತ್ಕೋಬೇಕು, ಹಿಂಗೆ ಎತ್ತಿ ಹಿಂಗೆ ಹಾಕ್ಬೇಕು, ಕೂರ್ಬೇಕು ಫಸ್ಟ್. ಅದು ಕುತ್ಕೊಂಡ್ಮೇಲೆ ಪೆನ್ಸಿಲ್ ಎತ್ತಿ ಮೂಗ್ ಮೇಲೆ ಇಟ್ಕೊಬಿಟ್ಟು ಒಂದ್ ರೌಂಡ್ ತಿರುಗ್ಬಿಟ್ಟು ಬಂದ್ ಹಾಕ್ಬೇಕು. ಸರಿ ಬೇಗ. ಅದೆಲ್ಲ ದೊಡ್ಡದೇ ಇದೆ, ಬೇಗ ಆಗೋಗ್ಬಿಡುತ್ತೆ. ಚಿಕ್ಕ ಬಾಟಲ್ ಮಾಮೂಲಿ ಬಿಸ್ಲರಿದೆಲ್ಲ ಬರುತ್ತಲ್ಲ, ಆ ಥರದ್ದು ಎತ್ಕೊಳ್ರಿ. ಬಾಟಲ್, ವಾಟರ್ ಬಾಟಲ್ ಬರುತ್ತಲ್ಲೋ ಪ್ಲಾಸ್ಟಿಕ್. ಎಲ್ಲ ಗೇಮ್ ರೆಡಿ ಮಾಡ್ಕೊಂಡ್ಬಿಡ್ತೀವಿ, ಆಮೇಲೆ ಕಂಟಿನ್ಯೂ ಮಾಡೋಣ. ವಾಟರ್ ಬಾಟಲ್ ಅಲ್ಲಿ ಇಲ್ವಾ? ವಾಟರ್ ಬಾಟಲ್, ಚಿಕ್ಕ ವಾಟರ್ ಬಾಟಲ್ ಎತ್ಕೊಬರೋ. ಇತ್ತಮ್ಮ ವಾಟರ್ ಬಾಟಲ್, ನಾನೇ ಗೇಮ್ ಆಡಕ್ಕೆ ಅಂತಾನೆ ಇಟ್ಟಿದ್ದೀನಿ. ಎಲ್ಲಿ ಬಂಗಾರಿ ವಾಟರ್ ಬಾಟಲ್ಸ್? ಎಲ್ಲಿ ಅನ್ಸ್ಕೋತಿ ಅವ್ರು. ಬೇಗ ಎತ್ಕೊ ಬಂಗಾರಿ. ವಾಟರ್ ಬಾಟಲ್, ಚಿಕ್ಕ ವಾಟರ್ ಬಾಟಲ್. ಅವ್ನು ನೋಡು, ಗೇಮ್ ಎಲ್ಲ ಆಡೋದಕ್ಕೆ ಅಂತೇಳಿ ಎತ್ತಿಟ್ಕೊಳಕ ಅವನ್ನ ಬಿಡ್ತಾನೆ ಇಲ್ಲ ಅವನು. ಏಯ್ ಸುಬ್ರಾಯ್, ಲಡ್ಡು, ಇವ್ರು ಬೇಗ ಗೇಮ್ಗೆ ರೆಡಿ ಮಾಡಲ್ಲ, ಅದಾಗಲ್ಲ. ಸರಿ ಅದೇ ಎತ್ಕೊಳ್ರಿ ಹೋಗ್ಲಿ. ವಾಟರ್ ಬಾಟಲ್ ದೊಡ್ಡದಲ್ಲ, ಸ್ಟೀಲ್ದಿತ್ತಲ್ಲ, ಅದು ಸ್ವಲ್ಪ ಕ್ಯಾಪ್ ಚಿಕ್ಕದಿದೆ. ಹಾಂ ಅದೇ ಇಡು. ಅದು ಇಡಲಿ. ಸರಿ ಸ್ಟಾರ್ಟ್ ಮಾಡೋಣ. ಅಂತೂ ಇಂತೂ ಯಾವುದೋ ಒಂದು ಜುಗಾಡ್ ಮಾಡಿ ಒಂದೆರಡು ಬಾಟಲ್ ಎತ್ತಿಟ್ಕೊಂಡಿದೀವಿ. ಈಗ ಏನು ಗೊತ್ತಾ ಗೇಮ್ ಪ್ಲಾನ್ ಗೊತ್ತು ತಾನೆ ಏನಂತ? ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಾಯಲ್ಲಿ ವೈಷ್ಣವ್ ಹೇಳ್ಬಿಡ್ತೀನಿ ರೂಲ್ಸು. ಇವಾಗ ಏನು ಗೊತ್ತಾ ಗೇಮು? ಬಾಟಲ್ ಇಲ್ಲಿ ಸೆಂಟರ್ಗಿಡ್ರಿ, ಅದಲ್ಲ ಇದ್ರ ಬಾಟಲ್ ಮಧ್ಯ. ಈಗ ಏನು ಗೊತ್ತಾ, 3 ಜನಕ್ಕೂ ಒಂದೊಂದು ಚಾನ್ಸ್ ಕೊಡೋದು. ಆ ಬಾಟಲ್ನ ಹಿಂಗೆ ಟಾಸ್ ಮಾಡು. ಆ ಥರ ಹಿಂಗೆ ಮಾಡಬೇಕು. ಅದನ್ನ ಕೂರ್ಬೇಕದು, ಕೂರ್ಸು. ಆ ಥರ ಕೂತು, ಸರಿ ಹೋಗ್ಲಿ ಕೂರ್ಸಂಗೆ, ಕೈಯಲ್ಲೇ ಇಡು, ಕೂರ್ಸು. ಆ ಥರ ಕೂತ್ಕೊಂಡ್ಮೇಲೆ ಅಲ್ಲಿರೋ ಪೆನ್ಸಿಲ್ನ ಎತ್ಕೊಂಡು ಅಡುಗೆ ಮನೆಗೆ ಹೋಗ್ಬೇಕು. ಅಲ್ಲಿ 3 ರೌಂಡ್ ತಿರುಗ್ಬಿಟ್ಟು ಅಲ್ಲಿಂದ ಮುಂದೆ ಬಂದು ಇದ್ರೊಳಗಡೆಗೆ ಹಾಕ್ಬೇಕು. ಕಣ್ಣು ಮುಚ್ಕೊಂಡಲ್ಲ, ಇಲ್ಲಿ ಇಟ್ಕೋಬೇಕು. ತೋರ್ಸು ಎಷ್ಟು, ನಾನು ಹಿಂಗೆ ಅವಾಗೆ ತೋರ್ಸದ್ನಲ್ಲ, ಹಂಗೆ ಹಿಡ್ಕೊಂಡು ನಡ್ಕೊಂಡು ಬಂದು ಇದ್ರೊಳಗಡೆಗೆ ಹಾಕ್ಬೇಕು. ಗುಡ್ ಬಾಯ್, ಹಂಗೆ ಹಾಕ್ಬೇಕು. ಇರ್ಲಿ ಎತ್ಕೋಬೋದು ಆಮೇಲೆ.
ಅರ್ಥ ಆಯ್ತಾ ಗೇಮು? ಅಲ್ಲಿಡ ನಾನು ಇನ್ನೊಂದ್ಸರಿ. ಏನ್ ಗೊತ್ತಾ ಗೇಮು? ಇದು ಸೆಂಟರ್ ಬಾಟಲ್ ಇರುತ್ತೆ, ಒಂದು ಪೆನ್ಸಿಲ್ ಇದೆ, ಒಂದು ಬಾಟಲ್ ಇರುತ್ತೆ. ಬಾಟಲ್ನ ಹಿಂಗೆ ಟಾಸ್ ಮಾಡು, ಹಿಂಗೆ ಟಾಸ್ ಮಾಡಿ ನಿಲ್ಸು. ಆ ಥರ ನಿಂತ್ಕೋಬೇಕು ಟಾಸ್ ಮಾಡಿದಾಗ. ಸೊ ಅದು ಯಾರು ನಿಂತ್ಕೊಳ್ಳುತ್ತೆ ಒಂದೊಂದೇ ಚಾನ್ಸು. ಒಂದ್ಸಲಿ ಬಿದ್ಮೇಲೆ ನೀವು ಅವ್ರಿಗೆ ಕೊಡಬೇಕು, ಆ ಥರ ಚಾನ್ಸ್ ಇರೋದು. ಬಿದ್ಮೇಲೆ ಅಲ್ಲಿಂದ ಹೋಗಿ ಪೆನ್ಸಿಲ್ನ ತಗೊಂಡು ಆ ಥರ ಮೂಗಲ್ಲಿ ಇಟ್ಕೊಂಡು ನಡ್ಕೊಂಡು ಬಂದು ಇದ್ರೊಳಗಡೆಗೆ ಹಾಕ್ಬೇಕು. ಸರಿನಾ? ಅಲ್ಲಿಂದ ನಡ್ಕೊಂಡು ಬಂದು ಬಾಟಲ್ ಒಳಗಡೆ ಹಾಕ್ಬೇಕು. ಯಾರು 3 ಟೈಮ್ಸ್ ಬಾಟಲ್ ಒಳಗಡೆ ಪೆನ್ಸಿಲ್ನ ಹಾಕ್ತಾರೋ ಅವ್ರಿಗೆ ಏನ್ ಗಿಫ್ಟ್ ಕೊಡೋದು? ಏನ್ ಬೇಕು? ಇದೆಲ್ಲ ತಿನ್ನೋದೇನಾ? ಬೇರೆ ಏನಾರು ಕೇಳ್ತೀರಾ ಅನ್ಕೊಂಡೆ. ಸರಿ ಹೋಗ್ಲಿ, ಜಂಕ್ ಫುಡ್ ತಿನ್ನೋಣ ಬಿಡ್ರಿ. ಆದ್ರೆ ಹೋಮ್ ಮೇಡೇ ಬರ್ಗರ್ ಮಾಡೋಣ, ಇಲ್ಲ ಅಂತಂದ್ರೆ ಪಿಜ್ಜಾ. ಬೇಗ ಯಾರು ಮುಗಿಸ್ತಾರೋ ಅವ್ರಿಗೆ 1 ಪಿಜ್ಜಾ ತರಿಸಿದ್ರೆ 1 ಸ್ಲೇಸ್ ಎಕ್ಸ್ಟ್ರಾ ಪಿಜ್ಜಾ, ಬರ್ಗರ್ ತರಿಸಿದ್ರೆ 1 ಬರ್ಗರ್ ಎಕ್ಸ್ಟ್ರಾ. ಈಗ 1 ಬರ್ಗರ್ ಒಬ್ರಿಗೆ. ಸೊ ಯಾರು ವಿನ್ ಆಗ್ತಾರೋ ಅವ್ರಿಗೆ 2 ಬರ್ಗರ್. ಓಕೆನಾ? ಅಯ್ಯೋ ಒಣಗ್ಲಿ. ಸರಿ ಸರಿ ಸರಿ, ಸ್ಟಾಪ್ ಸ್ಟಾಪ್ ಸ್ಟಾಪ್. ಹಾ, ಇವಾಗ ಕಿತ್ತಾಡಂಗಿಲ್ಲ, ಇಲ್ಲಿ ಬಂದ್ಬೇಕು. ಅಲ್ಲಿ ಮತ್ತೆ ಇಡ್ರಿ, ಪೆನ್ಸಿಲ್ ಅಲ್ಲಿ ಇಡ್ರಿ. 1 2 ಬೇಡ, 3 ಜನ ಪಕ್ಕನ ನಿಂತ್ಕೊಳ್ರಿ. 1 2 3 ಸ್ಟಾರ್ಟ್. ಇರಪ್ಪ ಇರಪ್ಪ ಇರಪ್ಪ. ವೈಷ್ಣವ್ ಫಸ್ಟ್. ಹಿಂಗ್ ಬಾ ವೈಭವ್, ಹಿಂಗ್ ಬಾ. ವಿನ್ನು. ಇಲ್ಲ ಅವನು. ಹೌದು, ವಿನ್ ಆಗಿದ್ನೇನಲ್ಲ ಈಗ ನಿಮ್ ಮತ್ತೆ ಏನೊಂದ್ಸಲಿ. ನಿಲ್ಲಿಸ್ಬಿಟ್ಟ. ಕೊಡು. ಅಲ್ಲೇ ಅಲ್ಲಿಂದನೇ ಬರ್ಲಿ ಬಿಡು ಅವನು. ಇಲ್ಲಿ ವೈಭವ್ 3 ಸಲ ತಿರ್ಗೋ ತಿರ್ಗೋ ಹಾಕೋ. ಚೆನ್ನಾಗಿದೆ, ಕಾಮಿಡಿ. ಪೆನ್ಸಿಲ್ ಕೊಡು ಅವನು, ಚಿಕ್ಕ ಪಾಪ. ಹಂಗಲ್ಲ ವೈಭವ್. ಇವ ಯಾರೇ ವೈಭವ್? ಇಲ್ಲಿ ಇಲ್ಲಿ सफेद कपड़ा ऐसा मत करो मेरी जान. ಇನ್ನೊಂದ್ಸಲಿ ಚಾನ್ಸ್ ವೈಭವ್ಗೆ. ಆಡಪ್ಪ. ಪಾಪ ಅವ್ನು ಎಷ್ಟು ಪಂಕ್ಚುಯಲ್ ಇದ್ದಾನೆ ನನಗೆ. ಈಗ ಹಬ್ಬ ಇರೋದು. ಏಯ್ ನಿಂದೇನು ಬಿಡಲಿ ನನ್ನ ವಿಡಿಯೋ. ಅಲ್ಲೋಗಿ ಅಡ್ಡ ನಿಂತ್ಕೊಂಡ್ರೆ ವೈಭವ್ ಹಿಂಗ್ ಬಾಮನ, ಹಿಂಗ್ ಬಾರ ವೈಭವ್ ಹಿಂಗ್ ಬಾಮನ. ಏಯ್ ಸೈಲೆಂಟ್ ಆಗಿ ಇರ್ತೀರ ಇಲ್ವೇಗ? ಅಷ್ಟು ಮುದ್ದು. ಅವಳು ಎಲ್ಲೋ ನಿಮ್ಮಿಬ್ಬರದು ಏನ್ ತೆಗಿಲಿ?
ಸರಿ ನೆಕ್ಸ್ಟ್ ಇವಾಗ ಈ ಗೇಮ್ ಅಷ್ಟು ಮಜಾ ಕೊಡ್ತಾ ಇಲ್ಲ, ಬೇರೆ ಏನಾದ್ರೂ ಗೇಮ್ ಆಡೋಣ. ಈಗ ಒಂದು ಬೇರೆ ಚಾಲೆಂಜ್ ಆಡೋಣ ಅಂತ, ಯಾಕೆಂದ್ರೆ ಅದೇನು ಅಷ್ಟು ಮಜಾ ಅನ್ನಿಸ್ತಾ ಇಲ್ಲ. ಸೊ ಅದರಿಂದ ಹೊಸ ಚಾಲೆಂಜು ಏನಂದ್ರೆ ಪಾಯ್ಸನ್ ಅಂಡ್ ಗೇಮ್ ಅಂತ. ಪಾಯ್ಸನ್ ಚಾಲೆಂಜ್ ಗೇಮ್. ಶಟ್ ಅಪ್, ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ, ನೀವು ಹೇಳೋದೇ ಆಯ್ತು ಬರೀ. ಏಯ್ ಕೇಳಿಸ್ಕೊಳ್ರಿ ಇಲ್ಲಿ, ಹಂಗಲ್ಲ ಜೋಡಿಸೋದು ಇದೆಲ್ಲ ಹಿಂಗೆ ಹೆಂಗೋ ಒಂದಿರ್ಲಿ. ಹಾ ಈ ತರ ಹೆಂಗೋ ಒಂದ್ ಜೋಡಿಸ್ಕೊಳ್ರಿ ಅಲ್ಲಿ. ಬೇಡ ಹಂಗ್ ಬೇಡ, ನಾನು ಹೇಳದ್ ಕೇಳಿಸ್ಕೊಳ್ಳಿ. ಇವಾಗ ನೀನು ಹೌದಷ್ಟರಲ್ಲಿ ಯಾವ್ದಾದ್ರು ಒಂದನ್ನ ಪಾಯ್ಸನ್ ಅಂತ ಹೇಳ್ಬೇಕು. ಅದನ್ನ ತಮ್ಮ ಏನಾದ್ರು ತಿನ್ಬಿಟ್ರೆ ಅವನು ಔಟು. 3 ಚಾನ್ಸು. ಇವ್ರು ಹೇಳೋದು ಹೆಂಗೆ? ಅಪ್ಪ ಇವ್ರಿಗಂತೂ ಈ ಗೇಮ್ನ ಅರ್ಥ ಮಾಡಿಸಿ ನಾವು ಆಡೋ ಅಷ್ಟರಲ್ಲಿ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಕೊನೆಗಂತೂ ಇಂತೂ ಇಬ್ರಿಗೂ ನೀಟಾಗಿ ಹೇಳಿ ಒಂದು ಗೇಮ್ ಆಡಿಸಿದ್ವಿ. ಅಲ್ಲೂ ಕೂಡ ಅವ್ರಿಗೊಂದಷ್ಟು ಅರ್ಥ ಆಗಲಿಲ್ಲ. ಆಮೇಲೆ ಒಂದು ಗೇಮ್ ಆಡಾದ್ಮೇಲೆ ಹಂಗೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡಿದ್ರು. ಬಟ್ ಅಲ್ಲಿಂದ ಚೆನ್ನಾಗಿ ಬಂದಿದೆ. ಸೊ ಇವಾಗ ರಾ ವಿಡಿಯೋ ಅಪ್ಲೋಡ್ ಮಾಡಿ ಹೇಗೆ ಬಂದಿದೆ ಗೇಮ್ ಅಂತ ಕಮೆಂಟ್ ಮಾಡಿ. ಓಕೆನಾ? ವೈಬುಲಿ ಯಾವ್ದಾದ್ರು ಒಂದು ತಿನ್ನೋದೇ ನಿನಗೆ ಯಾವ್ದು ಬೇಕು ಅಂತ ಹೇಳ್ಬೇಕು. ಅದನ್ನೇನಾದ್ರು ವೈಬು ತಿನ್ಬಿಟ್ರೆ ವೈಬು ಔಟು. ನೀನ್ ಮೋಕ್ಷಿಲಿ ಯಾವ್ದಾದ್ರು ಒಂದು ತಿಂಡಿ ನನಗ್ ಬೇಕು ಅಂತ ಎತ್ತಿಟ್ಕೊಂಡಿರ್ತೀಯಲ್ಲ, ಅದನ್ನೇನಾದ್ರು ಮೋಕ್ಷಿ ತಿಂದ್ರೆ ಮೋಕ್ಷಿ ಔಟು. ಸರಿನಾ? ಈ ಕಣ್ ಮುಚ್ಕೊಂಡು ನೀನು ಮೋಕ್ಷ ಕಣ್ಣಪ್ಪನ್ ಮಾಡೋ, ವೈಬು ಮಾತ್ರ ಕಣ್ಮುಚ್ಚಲಿ. ಈಗ ಕಣ್ಣಪ್ಪನ್ ಮಾಡೋ ಮೋಕ್ಷಿ. ಇವಾಗ ವೈಬುಲಿ ಯಾವ್ದಾದ್ರು ಒಂದ್ ತಿಂಡಿ ಎತ್ಕೊಂಡು ಮತ್ತೆ ವಾಪಸ್ ಇಡು. ಅಲ್ಲೇ ಇಡ್ಬೇಕು. ಅದೇನಾ ನಿನ್ಗೆ? ಅದ್ ನಿಂಗ್ ಬೇಕಾ? ಸರಿ ಕಣ್ ಮುಚ್ಚಿದ್ ನೀನು. ವೈಬು ಕಣ್ಬಿಡಪ್ಪ. ಈಗ ಇಲ್ಲಿ ಮೋಕ್ಷಿಲ್ 4 ತಿಂಡಿ ಇದೆಯಲ್ಲ, 4 ತಿಂಡಿಲಿ ಯಾವ್ದು ಬೇಕು ನಿನ್ಗೆ? ಅದೇ ಬೇಕಾ? ಪಕ್ಕನಾ? ಸರಿ ಕಣ್ಮುಚ್ಚಿಗ್ ನೀನು ಬಿಡು. ಕಣ್ಬಿಡ್ರಿ ಇಬ್ರು. ಬೇಡ ಇರಪ್ಪ. ಇವಾಗ ವೈಭು ನೀನ್ ಇವಾಗ ಯಾವ್ದಾದ್ರು ಒಂದ್ ಎತ್ಕೊಂಡ್ ತಿನ್ಬೇಕು. ಯಾವ್ದ್ರಲ್ಲಿ? ವೈಭು ವೈಭು ಒಂದ್ ನಿಮಿಷ ಕೇಳಿಸ್ಕೊಳ್ಳೋ ಇಲ್ಲಿ. ಇವಾಗ ನೀನ್ ಯಾವ್ದಾದ್ರು ತಿನ್ನು. ನೀನ್ ಮುಟ್ಟಿರೋದು ಅವನ್ ತಿಂತಾನ ನೋಡ್ಬಿಟ್ಟು ಹೇಳ್ಬೇಕು ಔಟ್ ಅಂತ. ಸರಿನಾ? ವೈಭು ನಿಂಗೆ ಯಾವ್ದು ಬೇಕು ಎತ್ಕೊಂಡ್ ತಿನ್ನಪ್ಪ. ನಿಂದ್ರಲ್ಲೇ ತಿನ್ಬೇಕು, ಬೇರೆದ್ರಲ್ಲಿ ತಿನ್ನಂಗಿಲ್ಲ. ಔಟು ಅವ್ನು ತಿನ್ನೋದು ನೋಡ್ತಾನೆ ಹೊರ್ತು ಇನ್ನೊಂದು ನೋಡಲ್ಲ. ನೀನ್ ಎತ್ಕೊಂತೀನಿ ಈಗ. ವಿನ್ನು. ತಿನ್ನು. ನೆಕ್ಸ್ಟ್ ವೈಭು. ಈಗ ವೈಭು ಆಲ್ರೆಡಿ ಔಟು. ಸೊ ನೀನ್ ಜಾಯ್ನ್ ಆಗೋ. ಈಗ ಅವನೊಬ್ನೇ. ವೈಭು ನೀನ್ ಔಟು, ಬಂದ್ಬಿಡಿ ಈ ಕಡೆ. ವೈಭು ಬಂದ್ಬಿಡ್ಬೇನೆ, ನೀನ್ ಔಟು. 3 ಇದೆ ಇವಾಗ. ಇವಾಗ ಅಣ್ಣ ತಮ್ಮ ಕಣ್ಮುಚ್ಚ್ರಿ ಇಬ್ರು. ನೀನ್ ಕಣ್ಣು ಓಪನ್ ಮಾಡೋ. ಯಾರು? ಮೋಕ್ಷಿ ಇದ್ರಲ್ಲಿ. ನೀನ್ ಕಣ್ಮುಚ್ಚು. ಮೋಕ್ಷಿ ನೀನ್ ಅಣ್ಣಂದ್ರಲ್ಲಿ ಯಾವ್ದಾದ್ರು ಒಂದು ಟಚ್ ಮಾಡು. ಅಣ್ಣದ್ರಲ್ಲಿ. ಅದು ಅಣ್ಣ ತಿನ್ಬಾರ್ದು. ಅಲ್ಲೇ ಇಡು. ನೋಡ್ಕೋ. ಈಗ ನೀನ್ ಕಣ್ಮುಚ್ಚು. ನೀನ್ ಮುಟ್ಟ. ನಿನ್ ತಮ್ಮ ಯಾವ್ದು ಮುಟ್ಟು ಅದು. ಓಕೆ ಬಿಡ್ರಿ. ಈಗ ಇವಾಗ ನಿಂದ್ರಲ್ಲಿ ಒಂದ್ ಎತ್ಕೊಂಡು ತಿನ್ನು. ಔಟು. ಇವಾಗ 2 ಐತೆ, ನನ್ಗೊಂದು ವರ್ಷಗೊಂದು. ಇರೋದೇ 2. ನಾವೇನ್ ಆಡೋಣ? ನಾವ್ ಏನೋ ಮಜವಾಗಿ ಆಡೋಣ ಅನ್ಕೋತೀವಿ, ಅದೇನೇನೋ ಹೊಟ್ಟೋಗ್ಬಿಡುತ್ತಲ್ಲ. ಇವ್ರೇನ್ ಗೊತ್ತಾ, ಏನಾದ್ರು ಈ ತರ ತಿನ್ನೋದ್ ಏನಾದ್ರು ಗೇಮ್ ಆಡೋಣ ಅಂತ ತರ್ಸಿದ್ರೆ ಮುಂಚೆನೆ ತಿನ್ಬಿಟ್ಟಿರ್ತಾರೆ. ಇನ್ನಿರೋದೇ 3. ಇಲ್ಲಿ ನೋಡಿ, ಇವನು ಲಡ್ಡು ನನಗೆ ಅಂತ ಹೂ ಅಂತ. ಲಡ್ಡು ಇಲ್ಲಿ ಏನಾರು ಒಂದು ಬ್ಲಾಗ್ ಕಂಪ್ಲೀಟ್ ಮಾಡೋಣ ಅಂದರೆ ಕಂಪ್ಲೀಟೇ ಆಗಲ್ಲ. ಏನೋ ಅನ್ಕೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಇನ್ನೇನೇನೋ ಆಗುತ್ತೆ. ತಿಂಡಿ ಇರೋದೇ 3. ಅದರಲ್ಲಿ ಏನು ಆಡ್ತೀರಾ? ಬರೀ ಇಂಥದೆಯಾ?
ಅಯ್ಯೋ ರಾಮ. ಇವಾಗ ನಾನು ಅದ್ರಲ್ಲಿ ಯಾವ್ದಾದ್ರು ಒಂದು ಪಾಯ್ಸನ್ ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಅನ್ಕೊಂಡಿರ್ತೀನಿ. ಇವಾಗ ಗೊಂಬೆ, ವೈಷ್ಣವು, ಅವನು 3 ಜನನು ಅಟ್ ಅ ಟೈಮ್ ಮುಟ್ಬೇಕು. 3 ಜನನು ಒಂದೇ ಆದ್ರೂ ಮುಟ್ಬೋದು, 3 ಜನನು ಬೇರೆ ಬೇರೆ ಆದ್ರೂ ಮುಟ್ಬೋದು, ಏನಾದ್ರೂ ಸರಿ. ನಾನು ಅದ್ರಲ್ಲಿ ಯಾವ್ದೋ ಒಂದು ಪಾಯ್ಸನ್ ಅಂತ ನನ್ನ ಮೈಂಡ್ ಸೆಟ್ ಅಲ್ಲಿ ಅನ್ಕೊಳ್ತೀನಿ. ಅದನ್ನ ನೀವಿಬ್ರು ಟಚ್ ಮಾಡ್ಬೇಕು. ಯಾರು ಔಟ್ ಆಗ್ತಾರೆ ಅವರು 3 ಟೈಮ್ಸ್ ಬಸ್ಗೆ ಹೊಡಿಬೇಕು. 3 ಸಾಕು. 20 ಹೊಡೆದ್ರೆ ಕಾಲು ನೋವು ಬಂದ್ಬಿಡುತ್ತೆ. ಸರಿ, ನಾನು ಪಾಯ್ಸನ್ ಯಾವ್ದಂತ ಹೇಳಿ ಅದ್ರಲ್ಲಿ ಒಂದು ಕಣ್ಮುಚ್ಚ್ರಿ. ಎಲ್ರು ಕಣ್ಮುಚ್ಬೇಕು. ಕಣ್ಬಿಡ್ರಿ. 3 ಜನದಲ್ಲಿ ಇವಾಗ ಯಾವುದು ಯಾರು ಮುಟ್ತೀರಾ? 1 2 3. ಯಾವ್ದಾದ್ರು ಮುಟ್ಬೋದು. ಇಲ್ಲ ಅವನ ಕೈಲಿರೋದು ನಿನ್ ಕೈಲಿರೋದು ಯಾರು ಯಾವ್ದಾದ್ರು ಮುಟ್ಬೋದು. ಸರಿ, ಯಾವ್ದಾದ್ರು ಓಕೆ. ಎಲ್ಲಾರ್ದು ನಿಮ್ 3 ಜನನು ಸಪ್ರೇಟ್ ಎತ್ಕೊಳ್ತೀರಾ? ಪಕ್ಕನಾ? ಯಾರು ಪಾಯ್ಸನ್ ಅಂತ ಹೇಳಲಾ? ಮೋಕ್ಷಿ ಅವ್ರ ಅಣ್ಣನೇ ಪಾಯ್ಸನ್ ತಿಂದು. ಅಯ್ಯೋ ರಾಮ. 3 ಸಾಕು 3 ಹೇಳಿಲ್ಲ. ನೆಕ್ಸ್ಟ್ ಏನ್ ಗೇಮ್ ಮಾಡೋಣ ಹೇಳ್ರಿ ಬೇಗ. ನೆಕ್ಸ್ಟ್ ಡಿಸ್ಕಷನ್. ಈಗ ಏನ್ ಮಾಡೋದು ಅಂತ ಮಾಡಿ ಆಮೇಲೆ ವ್ಲಾಗ್ ಕಂಟಿನ್ಯೂ. A few moments later. ಇವಾಗ ನಾನು ಒಂದು ಹೊಸದಾಗಿ ಗೇಮ್ ಆಡಿಸ್ತಾ ಇರೋದು. ನೀವು ಆ ಬಾಟಲ್ ಇತ್ತಲ್ಲ, ಬಾಟಲ್ ಕೊಡ್ರಿ. ಎಲ್ಲಿ ಇದೆ ಬಾಟಲ್? ಬಾಟಲ್ ನೆತ್ತಿ ಹಿಂಗ ಹಾಕ್ಬೇಕು. ಹಿಂಗೆ ಕೂರುತ್ತೆ ಗೊತ್ತಾ? ಇದು ಒಂದೇ ವಿನ್ನಿಂಗ್ ಇರೋದು. ಇಲ್ಲಿ ಈ ಕಡೆ ಒಬ್ರು ಆಡ್ಬೇಕು. ಫಸ್ಟ್ ಬಾಟಲ್ ಹಿಂಗ್ ಕೂತವ್ರು 1 ಬಾಟಲ್ ಹಿಂಗ್ ಮೂವ್ ಮಾಡ್ತಾರೆ. ಸೆಕೆಂಡ್ ಟೈಮು ನೀನೇ ವಿನ್ ಆದ್ರೆ ನೆಕ್ಸ್ಟ್. ಥರ್ಡ್ ಟೈಮು ನೀನೇ ವಿನ್ ಆಯ್ತು ಅಂದ್ರೆ ನೆಕ್ಸ್ಟ್. ಈ ಕಡೆನೂ ಅಷ್ಟೇ. ಈ ಕಡೆ ಆದವ್ರು ಏನಾದ್ರು ಕೂರ್ಸಿದ್ರೆ ಈ ತರ ಇಲ್ಲಿದನ್ ತೆಗೆದು ಇಲ್ಲಿಗಿಡ್ಬೋದು ಒಂದಕ್ಕೆ ಹಿಂದಕ್ಕೆ. ಸರಿನಾ? ಒಟ್ನಲ್ಲಿ ಯಾರು ವಿನ್ ಆಗ್ತಾರೋ ಲಾಸ್ಟ್ ವರ್ಗುನು ಅವ್ರಿಗೆ ಐಸ್ ಕ್ರೀಮ್. ಅರ್ಥ ಆಯ್ತಾ? ಒಂದೇ ಇರೋದದು. ಅದು ಒಂದು ವಿನ್ ಆಗೋರ್ಗೆನೆ ಐಸ್ ಕ್ರೀಮ್. ಇನ್ನೊಂದು ಬಂದ್ರು ಆಡಕ್ ಆಗಲ್ಲ. ವಿನ್ ಐಸ್ ಕ್ರೀಮ್ ಚಾಲೆಂಜ್. ವಿನ್ ಐಸ್ ಕ್ರೀಮ್ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಅಯ್ಯೋ ರಾಮ, ನೋಡೇ ಅಮ್ಮ ಅವನ ಹಾರ್ಟ್ ಬೀಟ್ ಚೆಕ್ ಮಾಡೆ. ಬಡ್ಕ ಅಂತ ಹೊಡಿತಾ ಇರತ್ತೆ. ಸರಿ, ಈಗ ನೆಕ್ಸ್ಟ್. ಈಗ ಅಣ್ಣ ತಮ್ಮ ಒಂದ್ಸಲಿ ಆಡ್ತಾರಂತೆ, ಅವ್ರಿಗೊಂದು ಚಾನ್ಸ್ ಕೊಡೋಣ. ಸ್ಟಾರ್ಟ್ ಮಾಡೋದಾ? ಇಬ್ರು ಫಸ್ಟ್ ರ್ಯಾಂಕ್ ರಾಜುಗಳು. ಇಬ್ರು ಒಂದೇ ತರ ಟೆನ್ಷನ್ ಕಡೆ ಮಾಡ್ಕೊಳ್ಳೋದು. ಸೋತೋದ್ರೆ ಇಬ್ರು ಒಟ್ಟಿಗೆ ಟೆನ್ಷನ್ ಮಾಡ್ಕೊಳ್ಳೋದು, ಗೆದ್ದು ಇಬ್ರು ಹಂಗೆ ಖುಷಿ ಪಡೋದು. ಆಟ ಬಿಟ್ಕೊಳ್ಳೋದು ಪಟ್ ಅಂತ ಇಲ್ಲಿಗೆ ಹೊಡಿತಾ ಇರುತ್ತೆ. ಸರಿ, ಇಬ್ರು ಇವಾಗ ಐಸ್ ಕ್ರೀಮ್ ವಿನ್ ಆದ್ರು. ಇವಾಗ ನಿಮ್ಮಿಬ್ರಲ್ಲಿ ಯಾರಿಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಒಂದು ಟಾಸ್ಕ್ ಮಾಡೋಣ. ಇವಾಗ ಇವ್ರಿಬ್ರಲ್ಲಿ. ಬಟ್ ಏನ್ ಗೊತ್ತಾ, ಸೇಮ್ ಟಾಸ್ಕ್ ಬೇಡ. ಸೇಮ್ ಬೇಡ. ಅಲ್ಲಿ ನಿಂತ್ಕೊಂಡು ಅಲ್ಲಿ ಕೊಡಪ್ಪ ಅದನ್ನ. ಇವಾಗ ಎಕ್ಸಾಂಪಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ಕೋ. ಹಿಂಗ್ ಇಟ್ಕೊಂಡು ಕರೆಕ್ಟ್ ಆಗಿ ಅದು ಅಲ್ಲಿ ಬರ್ದಿರ್ತೀನಿ ಅನ್ಕೋ, ಐಸ್ ಕ್ರೀಮ್ ವಿನ್ ಅಂತ. ಕರೆಕ್ಟ್ ಆಗಿ ಐಸ್ ಕ್ರೀಮ್ ವಿನ್ ಹತ್ರ ನಿಲ್ಬೇಕು, ಕೂರಂಗಿಲ್ಲ, ಮಲ್ಗಂಗಿಲ್ಲ. ಕರೆಕ್ಟ್ ಆಗಿ ಹೋಗಿ ಅಲ್ಲಿ ನಿಲ್ಬೇಕು. ನಿಮ್ಮಿಬ್ರಲ್ಲಿ ಕರೆಕ್ಟ್ ಆಗಿ ಬಂದು ನಿಲ್ಬೇಕು, ಕೆಳಗಡೆ ಬೇಡಂಗಿಲ್ಲ. 3 ಚಾನ್ಸ್ ಕೊಡೋದು. ಇದೆ ಕೇಳಿಲ್ಲ, ಒಂದ್ ಚಾನ್ಸ್ ಆಯ್ತು.
ಇನ್ನ ಸ್ಟಾರ್ಟ್ ಆಗಿಲ್ಲ. ಓನ್ಲಿ 3 ಚಾನ್ಸ್. ಈಗಿಂದನೇ ಸ್ಟಾರ್ಟ್ ಆಗೋದು. ನಾನು ಸ್ಟಾರ್ಟ್ ಅಂದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಕೇಳಿಲ್ಲ ನಿಮಿಷ. ಫುಲ್ಲು ಕೂಲ್. ಟೇಕ್ ಎ ಡೀಪ್ ಬ್ರೆತ್. ಅಲ್ಲಿಂದ ಹಿಂಗೆ ಜೋರಾಗಿ ತಳ್ಳಬೇಕು. ಒಂದು ಕೆಳಗೆ ಬಿದ್ರು ಫೌಲು, ಈ ಕಡೆ ಬಿದ್ರು ಔಟು. ಇಲ್ಲಿ ಬಂದು ಅದು ಉಲ್ಟಾ ಮಲ್ಕೊಂಡ್ರು ಔಟೆ. ಒಟ್ನಲ್ಲಿ ನಿಂತ್ಕೋಬೇಕಷ್ಟೆ. ಎಲ್ಲಾದ್ರೂ ಸರಿ ಬೀಳ್ಲಿ, ಬಟ್ ಇಲ್ಲಿಗೆ ಬಂದ್ರೆ ಮಾತ್ರ ವಿನ್ನು. ನೀನು ಅಲ್ಲೇ ನಿಂತ್ಕೊಂಡ್ಬಿಟ್ರೆ ಏನಿಲ್ಲ. ಸರಿನಾ? 1 2 3 ಸ್ಟಾರ್ಟ್. ಔಟ್. 1 ಚಾನ್ಸ್ ಆಯ್ತು. ನೆಕ್ಸ್ಟ್ 3 ಚಾನ್ಸ್ ಅಷ್ಟೇ ಕೊಡೋದು. 2 ಆಯ್ತು. 3 ವಿನ್ ಆಗಿಲ್ಲ. ಅಯ್ಯೋ, ಜಸ್ಟ್ ಮಿಸ್ಸು. ಅಯ್ಯೋ, ಇಬ್ರಿಗೂ ಇಲ್ಲ ಐಸ್ ಕ್ರೀಮ್ ಈಗ. ಐಸ್ ಕ್ರೀಮ್ ಇಲ್ವಲ್ಲ. ಫಸ್ಟ್ ನಾನು ಹೇಳಿದ್ದೇನು 3 ಚಾನ್ಸ್ ಕೊಡೋದು ಅಂತ. ನೀನ್ ವಿನ್ ಇಲ್ಲ. ಇವಾಗ ಮೋಕ್ಷಿ ಮತ್ತೆ ವೈಭು ಆಡ್ಸೋಣ. ಅವರಿಬ್ರು ನಿಮ್ ಪರವಾಗಿ ಆಡ್ತಾರೆ. ಫಸ್ಟ್ 3 ಚಾನ್ಸ್ ನೀನು ಕೊಟ್ಟೆ, ನೀನ್ ವಿನ್ ಆಗಿಲ್ಲ. ಆಮೇಲೆ ಅವನು ಕೊಟ್ಟ, ಅವನು ವಿನ್ ಆಗಿಲ್ಲ. ಹೋಯ್ತಾಳೆ. ಇರಪ್ಪ ಸ್ಟಾರ್ಟ್ ಮಾಡೋಣ. 3 2 1 ಸ್ಟಾರ್ಟ್. ನೀನ್ ಎಕ್ಸ್ಪ್ರೆಸ್. ಇದು ಇನ್ನೊಂದು ಎಕ್ಸ್ಪ್ರೆಸ್. 1. ಅಯ್ಯೋ, ಜಸ್ಟ್ ಮಿಸ್. ಆಡಪ್ಪ. ಅಯ್ಯೋ ಈಗ ಗೊಂಬೆ. ತೊಳೆ ಗೊಂಬೆ. 3 ಚಾನ್ಸು. ಯಾರು ಇದ್ರಲ್ಲಿ ವಿನ್ ಆಯ್ತಾರ ಅವ್ರಿಗೆ ಮಾತ್ರನೇ ಐಸ್ ಕ್ರೀಮ್ ಕೊಡ್ತದ. ಈ ಕಡೆ ಬನ್ರ. ನಿನ್ ವಿನ್ ಆಗಿಲ್ಲ, ನಿಂಗೇನ್ ಕೊಡ್ಸೋದು? ಹಾಡು. ಔಟ್. 3 ಚಾನ್ಸ್. ಇನ್ನ ಲಾಸ್ಟ್ 2 ಚಾನ್ಸ್. ಐಸ್ ಕ್ರೀಮ್ ಗೆದ್ಲು. ಗೇಮ್ ಔಟ್ ಆದ್ರೂ ಐಸ್ ಕ್ರೀಮ್ ಚಾಲೆಂಜ್ ಅಲ್ಲಿ ವಿನ್ ಆಗ್ಬಿಟ್ಲು. ಯಾರಿಗೂ ಇಲ್ಲ ಐಸ್ ಕ್ರೀಮು. ಗೊಂಬೆ ವಿನ್ ಆಗಿದ್ದು ಐಸ್ ಕ್ರೀಮ್ಗೆ. ಈಗ ಇವಾಗ ನಾನು ಆಡ್ಸಿದ್ದೇನು ಐಸ್ ಕ್ರೀಮ್ ಚಾಲೆಂಜ್ ಅಂತ. ನಿಮ್ಮಿಬ್ರಲ್ಲಿ ಆಡ್ಸಿದ್ದು. ಯಾರು ವಿನ್ ಇಲ್ಲ ಇವಾಗ. ಐಸ್ ಕ್ರೀಮ್ ಕೊಡ್ಸೋದು ಗೊಂಬೆಗೆ. ಗೇಮ್ ಇದು. ಯಾವ್ದು ಚೆನ್ನಾಗಿತ್ತು, ಯಾವ್ದು ಚೆನ್ನಾಗಿಲ್ಲ? ಐಸ್ ಕ್ರೀಮ್ ಕೊಟ್ಟಿಲ್ವಲ್ಲ, ಅದೊಂದು ಚೆನ್ನಾಗಿಲ್ಲ ಅಲ್ವಾ? ಮುಖ ಕಾಣಿಸ್ಲಿ, ಅಲ್ಲಿ ನಿಂತ್ಕೊಂಡು ಮಾತಾಡುವ. ಯಾರನ್ನ? 3 ಗೇಮ್ ಆಡಿದ್ವಿ ಇವಾಗ. 3 ಗೇಮ್ ಅಲ್ಲಿ ಫಸ್ಟ್ ಗೇಮ್ ಅಲ್ಲಿ ಗೆದ್ದಿದ್ದು ವೈಷ್ಣವ್, ಸೆಕೆಂಡ್ ಗೇಮ್ ಅಲ್ಲಿ ಗೆದ್ದಿದ್ದು ಮನ್ವಿತ್ತು, 3ನೇ ಗೇಮ್ ಅಲ್ಲಿ ಗೆದ್ದಿದ್ದು ಗೊಂಬೆ. 2 ಗೇಮ್ ಅಲ್ಲಿ ಸೋತ್ರು, 3ನೇ ಗೇಮ್ ಅಲ್ಲಿ ಗೆದ್ಬಿಟ್ಟು ಐಸ್ ಕ್ರೀಮ್ ಲಕ್ ಮಾಡ್ಕೊಬಿಟ್ಲು. ಈಗ ನಮ್ ಲಡ್ಡು. ಅಯ್ಯೋ ತಳ್ಳುವನ ನೀನು. ಬಂಗಾರಿ ಅವನ್ನ ಕೂರ್ಸು. ಬಟ್ಟೆ ಸಮೇತ ಎತ್ಕೋಬೇಡ. ತಳ್ಳಿ ಲಡ್ಡು ನೀನು. ಅಯ್ಯೋ ರಾಮ. ಅಯ್ಯೋ ಚೆನ್ನಾಯ್ತಲ್ಲ ಗೇಮ್ ಒಂಥರ. ಒಂಥರ ಚೆನ್ನಾಗಿತ್ತಲ್ಲ ಗೇಮ್ ಇದು. ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ನೆಕ್ಸ್ಟ್ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವ್ಲಾಗ್ಸ್ ಬರ್ತಾ ಇರುತ್ತೆ. ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅವ್ರಿಗೆಲ್ಲ ಐಸ್ ಕ್ರೀಮ್ ತಕ್ಕೊಡ್ತೀವಿ ಆಮೇಲೆ. ಓಕೆನಾ? ಎಲ್ಲರಿಗೂ ತಕ್ಕೊಡೋಣ. ಐಸ್ ಕ್ರೀಮ್ ಸಿಕ್ಕಿಲ್ಲ ಅಂತೇಳಿ ಎಲ್ರಿಗೂ ಕೂಡ ಒಂದೊಂದು ಲೇಸ್ ಪ್ಯಾಕೆಟ್ ತೊಗೊಬಂದು ಕೊಟ್ಟಿದ್ದೀವಿ. ಸೊ ಇದಾಗಿತ್ತು ಒಂದು ಪುಟಾಣಿ ವ್ಲಾಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.